ಸೊ ಇನ್ನೊಂದು ಏನು ಹೇಳ್ಕೊಡ್ತಾ ಇದ್ದೀವಿ, ಜನ ಎಲ್ಲ ಇದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪಿಕ್ಚರ್ ಏನು ತೋರಿಸುತ್ತೆ, ಗ್ಲೂ ಟ್ರ್ಯಾಪ್ ಇದೆ, ಆಮೇಲೆ ನಾನ್ ಟಾಕ್ಸ್ ಇದೆ ಇಲ್ಲಿಗೆ ಹಿಡಿಯೋಕ್ಕೆ. ಬಟ್ ಈಗ ಇಲ್ಲಿಗೆ ಹಿಡಿಯೋದು ನಮಗೆ ಹೆಂಗೆ ಬರುತ್ತೆ ಕೇಸಸ್, ಹಿಂಗೆ ಬರುತ್ತೆ. ಅಲೆಕ್ಸಾಂಡ್ರಿಯನ್ ಪ್ಯಾರಾಕಿಟ್ ಎಲ್ಲಿಂದ ಎತ್ಕೊಬಂದು 5,000 ಇಂದ 10,000 ರೂಪಾಯಿ ಕೊಟ್ಟು ಮನೆಗೆ ಪೆಟ್ ಶಾಪಿಂದ ತೊಗೊಬಂದು ಕೂಡ ಸಾಕ್ಕೊಂಡಿರೋದಿದೆ. ಒಂದು 4-5 ವರ್ಷದಿಂದ ಅಥವಾ 10 ವರ್ಷದಿಂದ ನಾವು ಸಾಕಿದ್ದೀವಿ ಮನೆಯಲ್ಲಿ. ಈಗ ಮನೆಯಲ್ಲಿ ಕಾಯಿಲೆಗಳು ಬರೋದು ಶುರು ಆಗಿದೆ. ನಮಗೆ ಸ್ನೀಸಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಆಸ್ತಮಾ ಬರ್ತಾ ಇದೆ. ಡಾಕ್ಟ್ರ್ ಹತ್ರ ಹೋದ ತಕ್ಷಣ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪ್ರಾಣಿಗಳಿದೆಯಾ, ಸಾಕು ಪ್ರಾಣಿಗಳು ಅಂತ ಕೇಳ್ತಾ ಇದ್ದಾರೆ. ಈಗ ಮಗು ಒಂದು ಅಂಬೆಕಾಲಿಂದ ಹಿಡಿದು ಸ್ಕೂಲ್ ಕಲ್ತಾದ್ಮೇಲೆ ನಾವು ಹೆಂಗೆ ಡಿಸ್ಟಿಂಕ್ಷನ್ ಅದು ಮಾಡ್ತೀವಿ ಅಂತ ಹೇಳ್ತೀವಿ, ಅಥವಾ ಬಾಳಲಿಕ್ಕೆ ಏನು ಬೇಕು ಅನ್ನೋ ಥರ ಹೆಂಗೆ ಕಲಿತೀವಿ, ಅದೇ ರೀತಿ ಇಲ್ಲಿ ಕೂಡ ಒಂದು ಕಡೆಯಿಂದ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡೋವರೆಗೂ ಇಷ್ಟೆಲ್ಲ. ಝೂನಾಟಿಕ್ ಡಿಸೀಸ್ ಅನ್ನೋದು ರಿಸ್ಕ್ ಇದೆ. ಇವಾಗ ನೋಡಿ ಕೋವಿಡ್ ಕೂಡ ಏನು ಬೇಸಿಕಲಿ ಝೂನಾಟಿಕ್ ಡಿಸೀಸ್ ಅಂದರೆ ಝೂನಾಟಿಕ್ ರೋಗ ಅಂದರೆ ಯಾವುದೇ ಪ್ರಾಣಿಯಿಂದ ಮನುಷ್ಯರಿಗೆ ಹರಡುವಂಥ ರೋಗ. ಸೊ ಕೋವಿಡ್ ಕೂಡ ಬ್ಯಾಟ್ಸಿಂದ ಬಂದಿದ್ದು ಮನುಷ್ಯರಿಗೆ. ಆ ಥರ ಈ ರಿಸ್ಕ್ ಇದ್ದೇ ಇರುತ್ತೆ. ಇವಾಗ ನೋಡಿ ನೀವು ಕೂಡ KFD ಹೇಳಿದ್ರಲ್ಲ, ಅದು ವೈಲ್ಡ್ ಮಂಕೀಸಿಂದ ಮನುಷ್ಯರಿಗೆ ಹರಡಿರೋದು. ಬರೀ ಇದು ನಮ್ಮದು ಒಂದೇ ಜವಾಬ್ದಾರಿ ಅಲ್ಲ, ಅಥವಾ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದೇ ಜವಾಬ್ದಾರಿ ಅಲ್ಲ. ಹಾಗಾಗಿ ಎಲ್ಲ ಸಾರ್ವಜನಿಕರದ್ದು ಕೂಡ ಇದು ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ನಮ್ಮದೇ ದೇಶದಲ್ಲಿರುವಂಥ ಪ್ರಾಣಿ ಪಕ್ಷಿಗಳು. ಸೊ ಅದನ್ನೇ ಹೇಳೋಕೆ ಇಷ್ಟಪಡ್ತೀವಿ ನಾವು. ಅವರು ಸಹ ಅವ್ರದ್ದು ಕಾಂಟ್ರಿಬ್ಯೂಷನ್ ಮಾಡಿದರೆ ತುಂಬ ಒಳ್ಳೆ ಇದು ತರ್ಬೋದು, ರಿಸಲ್ಟ್ಸ್ನ ತರ್ಬೋದು. ಇನ್ನು ಕೈಟ್ಸ್ ಎಲ್ಲ ಮಾಂಜ ಗಾಳಿಪಟ ಆಡ್ತಾರೆ, ಅದರಲ್ಲಿ ನೇತಾಡೋದು, ಅದು ನೋಡಿಬಿಟ್ಟು ಜನ ಹೇಳ್ತಾರೆ. ಆಮೇಲೆ ಏನಾಗುತ್ತೆ, ಗೂಡಿಂದ ಬಿದ್ದಿದೆ ಮಾಡಿಕೊಂಡು ಪಕ್ಷಿ ಮರಿ ಎಲ್ಲ ಬರುತ್ತೆ. ಇರೋದು ಥ್ರೆಟ್ಟಲ್ಲಿ ನಮ್ಮ ಗಾಳಿಪಟದಿಂದ ಮತ್ತು ಎಲೆಕ್ಟ್ರಿಕ್ಯೂಟಿಂದ, ಮತ್ತು ಅದು ಬಿದ್ದ ಮೇಲೆ ಡಿಹೈಡ್ರೇಟ್ ಆಗಿ ಕೆಳಗಡೆ ಬಿದ್ದಿರುತ್ತೆ. ಸೊ ಈ ಬೇಸಿಗೆಯಲ್ಲಿ ಅವುಗಳಿಗೆ ನೀರು ಇದು ಕಡಿಮೆ ಸಿಕ್ಕಾಗ ಡಿಹೈಡ್ರೇಟ್ ಆಗಿ ಕೆಳಗಡೆ ಬಿದ್ದಿರುತ್ತೆ. ಆವಾಗ ಕ್ಯಾಟ್ ಬೈಟ್ ಆಗುವಂಥದ್ದು. ಇದರಲ್ಲಿ 2 ಪ್ರಕಾರದ ಗಿಣಿಗಳಿದೆ ನಮ್ಮ ಇಲ್ಲಿ ಸಿಗುವಂಥದ್ದು ಭಾರತ ದೇಶದಲ್ಲಿ. ಇದು 2 ಪಕ್ಷಿಗಳು. ಇದರಲ್ಲಿ ಒಂದು ರೋಸ್ ರಿಂಗ್ ಪ್ಯಾರಾಕೀಟ್ ಅಂತ ಕರಿತೀವಿ, ಇನ್ನೊಂದು ಅಲೆಕ್ಸಾಂಡ್ರಿಯನ್ ಪ್ಯಾರಾಕೀಟ್ ಅಂತ ಕರಿತೀವಿ. ಇದು 2 ಪಕ್ಕ ಕುತ್ಕೊಂಡಿದೆಯಲ್ಲ, ಇದರಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಬ್ರಿಟಿಷ್ ಹೆಸರಿದಂಗಿದೆಯಲ್ಲ ಸರ್. ಎಸ್. ಸೊ ಇದರಲ್ಲಿ ವ್ಯತ್ಯಾಸ ನೀವು ನೋಡ್ಬೋದು. ಇದ್ರ ಸೈಜ್ ಚಿಕ್ಕದಾಗಿರುತ್ತೆ ರೋಸ್ ರಿಂಗ್ ಪ್ಯಾರಾಕೀಟ್ ಅನ್ನೋದನ್ನು. ಇನ್ನೊಂದಿದೆ ಅದು ಅಲೆಕ್ಸಾಂಡ್ರಿಯನ್ ಪ್ಯಾರಾಕೀಟ್ ಅಂತ. ಅದು ಸೈಜ್ ಜಂಬೋ ಸೈಜಲ್ಲಿ ಕಾಣುತ್ತೆ, ನಿಮಗೆ ದೊಡ್ಡದಾಗಿ ಕಾಣುತ್ತೆ. ಅದರ ಟೇಲ್ ಫೆದರ್ ದೊಡ್ಡದಿದೆ, ಉದ್ದ ಇದೆ. ಸೊ ಇದರಿಂದ ನಾವು ಗುರುತಿಸ್ಬೋದು. ಎರಡನೇದು ಇಲ್ಲಿ ಶೋಲ್ಡರಲ್ಲಿ ನಿಮಗೆ ರೆಡ್ ಕಲರಲ್ಲಿ ಕಾಣಿಸುತ್ತೆ ನೋಡಿ. ಸೊ ಆ ರೆಡ್ ಕಲರಿಂದ ನಾವು ಐಡೆಂಟಿಫೈ ಮಾಡ್ಬೋದು. ಮತ್ತು ಇದು ರೋಸ್ ರಿಂಗ್ ಪ್ಯಾರಾಕೀಟ್ ಸಹಜವಾಗಿ ಎಲ್ಲ ಕಡೆಯೂ ಸಿಗುತ್ತೆ, ಎಲ್ಲ ಭಾಗದಲ್ಲೂ ಭಾರತದಲ್ಲಿ. ಈ ಅಲೆಕ್ಸಾಂಡ್ರಿಯನ್ ಪ್ಯಾರಾಕೀಟ್ ಅನ್ನೋವಂಥದ್ದು ಕೆಲವು ಪಶ್ಚಿಮದ ಘಟ್ಟ ಅಥವಾ ಡೆನ್ಸ್ ಫಾರೆಸ್ಟಲ್ಲಿ ಅಂಥ ಜಾಗದಲ್ಲಿ ಮಾತ್ರ ಸಿಗುವಂಥದ್ದು. ಈವನ್ ಬೆಂಗಳೂರಲ್ಲಿ ಕೂಡ ಇಲ್ಲ. ಆದರೂ ಸಹ ನಮ್ಮಲ್ಲಿ ಇಷ್ಟು ಪೆಟ್ ಟ್ರೇಡಲ್ಲಿ ಇಷ್ಟು ಕಲೆಕ್ಷನ್ಸ್ ಆಗಿರುತ್ತೆ, ಅಂದರೆ ಸೀಸ್ ಮಾಡಿ ಬಂದಿರುವಂಥದ್ದು ಇಷ್ಟು ಬಂದಿದೆ. ಈವನ್ ನೀವು ಮನೆಗಳಲ್ಲಿ ಎಲ್ಲಾದರೂ ನೋಡಿದರೆ ಎಷ್ಟೋ ಜನ ಇದನ್ನು ಇನ್ನೂವರೆಗೂ ಸಾಕ್ತಾ ಇದ್ದಾರೆ. ಅಲೆಕ್ಸಾಂಡ್ರಿಯನ್ ಪ್ಯಾರಾಕೀಟ್ ಎಲ್ಲಿಂದ ಎತ್ಕೊಬಂದು 5,000 ಇಂದ 10,000 ರೂಪಾಯಿ ಕೊಟ್ಟು ಮನೆಗೆ ಪೆಟ್ ಶಾಪಿಂದ ತೊಗೊಬಂದು ಕೂಡ ಸಾಕ್ಕೊಂಡಿರೋದಿದೆ. ಸೊ ಅದು ಸಾಕದೆ ಈಚೀಚೆಗೆ ನಾವೊಂದು 2 ವರ್ಷದಲ್ಲಿ ನೋಡಿರೋ ವ್ಯತ್ಯಾಸ ಏನು ಅಂತಂದರೆ, ಒಂದು 4-5 ವರ್ಷದಿಂದ ಅಥವಾ 10 ವರ್ಷದಿಂದ ನಾವು ಸಾಕಿದ್ದೀವಿ ಮನೆಯಲ್ಲಿ. ಈಗ ಮನೆಯಲ್ಲಿ ಕಾಯಿಲೆಗಳು ಬರೋದು ಶುರು ಆಗಿದೆ. ನಮಗೆ ಸ್ನೀಸಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಆಸ್ತಮಾ ಬರ್ತಾ ಇದೆ. ಡಾಕ್ಟ್ರ್ ಹತ್ರ ಹೋದ ತಕ್ಷಣ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪ್ರಾಣಿಗಳಿದೆಯಾ, ಸಾಕು ಪ್ರಾಣಿಗಳು ಅಂತ ಕೇಳ್ತಾ ಇದ್ದಾರೆ. ಸೊ ಅಂಥದ್ದು ಕೇಳಿದ್ದಾದಮೇಲೆ ಅವ್ರಿಗೆ ಗಮನಕ್ಕೆ ಬರ್ತಾ ಇದೆ, ಇದನ್ನು ನಾವು ಸಾಕಬಾರ್ದಂತ ಡಾಕ್ಟ್ರ್ ಹೇಳಿದ ಮೇಲೆ. ಸರ್ಕಾರ ಹೇಳ್ತಾ ಇದೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ, ಈ ಕಾನೂನಲ್ಲೇ ಇದೆ ಸಾಕಬಾರ್ದು ಅಂತಂದು. NGOsಗಳು ಹೇಳ್ತಾ ಇದೆ. ಸೊ ಇಷ್ಟು ಹೇಳಿದ್ದಾದ್ಮೇಲೂ ಸಾಕ್ತಾ ಇದ್ರು. ಬಟ್ ಇವಾಗ ಅವರಿಗೆ ತೊಂದರೆ ಉಂಟಾದಾಗ ಈ ಡಾಕ್ಟರ್ಸ್ಗಳು ಹೇಳಿದಾಗ ಇದು ನಾವು ಸಾಕಬಾರ್ದು, ನಮ್ಮ ಹೆಲ್ತಿಗೆ ಹಾನಿ ಇದೆ ಅಂತಂದು ಗೊತ್ತಾದಾಗ ಮಾತ್ರ ಇದನ್ನು ನಮ್ಮಲ್ಲಿ ಬಂದು ಗಿವ್ ಅಪ್ ಕೂಡ ಮಾಡ್ತಾ ಇದ್ದಾರೆ. ಸರ್ ನಮಗೀಗ ಸಾಕಾಗ್ತಾ ಇಲ್ಲ, ನಾವು ಊರಾಚೆ ಹೋಗ್ತಾ ಇದ್ದೀವಿ, ಇದನ್ನು ನೀವು ನೋಡ್ಕೊಳ್ಳಿ, ಇದನ್ನು ಆಮೇಲೆ ನೀವು ಹೊರಗಡೆ ಕಾಡಿಗೆ ಬಿಡ್ತೀರಂತ. ಕನ್ಸರ್ನ್ ಏನಿದೆ ಅಂತಂದರೆ, ಡೈರೆಕ್ಟಾಗಿ ಕಾಡಲ್ಲಿ ಬಿಟ್ಟರೆ 4ರಿಂದ 8 ವರ್ಷ ಅವ್ರಿಗೆ ಮನೆಯಲ್ಲಿ ಸಾಕಿರೋಂಥ ಪ್ರಾಣಿ ಅಥವಾ ಪಕ್ಷಿಗಳು ಈಗ ಡೈರೆಕ್ಟ್ ನೀವು ರಿಲೀಸ್ ಮಾಡಿಬಿಟ್ರೆ ಹ್ಯೂಮನ್ ಹ್ಯಾಬಿಟೇಷನ್ ಅಂತ ಬೆಳೆದಿರೋಂಥ ಇದರಲ್ಲಿ ಜಾಗದಿಂದ ಕಾಡಲ್ಲಿ ಹೋದ ತಕ್ಷಣ ಅದು ಹೇಗೆ ಊಟ ಹುಡುಕಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಏನು ಗೊತ್ತಿರಲ್ಲ. ಯಾಕಂದರೆ ಮನೆಯಲ್ಲಿ ಏನೂ ಕಲ್ತಿರೋದಿಲ್ಲ. ಇದು ಕಾಡಲ್ಲಿದ್ದಾಗಲೇ ಕಲಿಯುವಂಥದ್ದು. ಸೊ ಅದ್ರ ಜೊತೆಗೆ ಯಾವುದು 4 ಮಾಡ್ತಾ ಇರುತ್ತೆ ಅದನ್ನು ನೋಡಿ ಕಲಿಯುವಂಥದ್ದು.
ಸೊ ಈಗ ಇಲ್ಲಿ ಬಂದಾದ್ಮೇಲೆ ಏನಾಗುತ್ತೆ, ನಮ್ಮಲ್ಲಿ ಗಾಯಗೊಂಡು ಬಂದಿರುವಂಥ ಏನು ಕಾಡು ಪಕ್ಷಿಗಳಿದೆ, ಈ ಪೆಟ್ ಪ್ರಾಣಿಗಳು ಅಥವಾ ಪಕ್ಷಿಗಳು ಇದರಲ್ಲಿ ಸೇರಿದಾಗ ಅವು ಅದು ಮಾಡೋದನ್ನು ನೋಡಿ ಇದು ಕಲಿತು ಇದು ವೈಲ್ಡ್ ಬಿಹೇವಿಯರ್ ಬಿಲ್ಟ್ ಆಗುತ್ತೆ. ಅದಾದಮೇಲೆ ರಿಲೀಸ್ ಆಗೋದು ಕಾಡಿಗೆ. ಸೊ ಇದ್ರ ಹಿಂದೆ ಇಷ್ಟು ಕೆಲಸ ಇರುತ್ತೆ. ಒಂದು ಬರೀ ರೆಸ್ಕ್ಯೂ ಅನ್ನೋದು ಮಾತ್ರ ಅಲ್ಲ, ಅಥವಾ ಯಾರಿಗೋ ಗಿವ್ ಅಪ್ ಮಾಡಿದೀವಿ ಅಂತ ಅಲ್ಲ, ಅದ್ರ ಹಿಂದೆ ಇಷ್ಟು ಶ್ರಮ ಇರುತ್ತೆ. ಅದ್ರ ಹಿಂದೆ ಅದು ಕಲಿಬೇಕು, ಅದು ಕಲ್ತಾದ್ಮೇಲೆ ಹೋಗಬೇಕು ಅಂತ. ಈಗ ಮಗು ಒಂದು ಅಂಬೆಕಾಲಿಂದ ಹಿಡಿದು ಸ್ಕೂಲ್ ಕಲ್ತಾದ್ಮೇಲೆ ನಾವು ಹೆಂಗೆ ಡಿಸ್ಟಿಂಕ್ಷನ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತೀವಿ, ಅಥವಾ ಬಾಳಲಿಕ್ಕೆ ಏನು ಬೇಕು ಅನ್ನೋ ಥರ ಹೆಂಗೆ ಕಲಿತೀವಿ, ಅದೇ ರೀತಿ ಇಲ್ಲಿ ಕೂಡ ಒಂದು ಕಡೆಯಿಂದ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡೋವರೆಗೂ ಇಷ್ಟೆಲ್ಲ. ಮತ್ತೆ ಇಲ್ಲಿ ಕರ್ಕೊಬಂದಿರೋಂಥ ಅನಿಮಲ್ಗಾಗಿರ್ಬೋದು, ಬರ್ಡ್ಗಾಗಿರ್ಬೋದು, ರೀಬರ್ತ್ ಸೆಂಟರ್ ಅಂತ ಹೇಳ್ಬೋದು, ರೆಸ್ಕ್ಯೂ ಸೆಂಟರ್. ಯಾಕೆಂದರೆ ಅದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುತ್ತೆ. ಇಲ್ಲಿ ಬರೋದು ಆಲ್ಮೋಸ್ಟ್ ಅಲ್ಲ ಅದೇ ಪರಿಸ್ಥಿತಿಲಿ. ಹೌದು, ಅದೇ ಪರಿಸ್ಥಿತಿಯಲ್ಲೇ ಬರುತ್ತೆ ನಮ್ಮಲ್ಲಿ. ಮತ್ತೆ ಇವಾಗ ನೀವು ಹೇಳಿದ್ರಿ ಬರ್ಡ್ಸಿಂದ ಅಷ್ಟೊಂದು ಡಿಸೀಸಸ್ ಹ್ಯೂಮನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಸರ್? ಹೌದು, ಪ್ರತಿಯೊಂದು ಝೂನಾಟಿಕ್ ಡಿಸೀಸ್ ಅನ್ನೋದು ರಿಸ್ಕ್ ಇದೆ. ಇವಾಗ ನೋಡಿ ಕೋವಿಡ್ ಕೂಡ ಏನು ಬೇಸಿಕಲಿ ಝೂನಾಟಿಕ್ ಡಿಸೀಸ್ ಅಂದರೆ ಝೂನಾಟಿಕ್ ರೋಗ ಅಂದರೆ ಯಾವುದೇ ಪ್ರಾಣಿಯಿಂದ ಮನುಷ್ಯರಿಗೆ ಹರಡುವಂಥ ರೋಗ. ಸೊ ಕೋವಿಡ್ ಕೂಡ ಬ್ಯಾಟ್ಸಿಂದ ಬಂದಿದ್ದು ಮನುಷ್ಯರಿಗೆ. ಆ ಥರ ಈ ರಿಸ್ಕ್ ಇದ್ದೇ ಇರುತ್ತೆ. ಇವಾಗ ನೋಡಿ ನೀವು ಕೂಡ KFD ಹೇಳಿದ್ರಲ್ಲ, ಅದು ವೈಲ್ಡ್ ಮಂಕೀಸಿಂದ ಮನುಷ್ಯರಿಗೆ ಹರಡಿರೋದು. ಆ ಥರ ಈಗ ಸ್ವೈನ್ ಫ್ಲೂ ಆಗಲಿ, ಇಲ್ಲಾಂದರೆ ಏವಿಯನ್ ಫ್ಲೂ ಆಗಲಿ, ಎಲ್ಲ ಆ್ಯನಿಮಲ್ಸಿಂದ ಬರುತ್ತೆ. ಮುಂಜಾಗ್ರತಾ ಕ್ರಮವಾಗಿ ನಾವು ಸೇಫ್ಟಿನ ಯೂಸ್ ಮಾಡಿದ್ರೆ ಬೆಟರ್. ಬಂದ್ಬಿಟ್ಟು ಪ್ರಾಕೃತಿಕವಾಗಿ ನಮಗೂ ಅದಕ್ಕೂ ಅಷ್ಟೊಂದು ಅಂತರ ಇರೋದು. ಆ ಅಂತರವನ್ನು ನಾವು ಮರೆತು ಅದನ್ನು ಮನೇಲಿಟ್ಟರೆ ಇಂಥ ರಿಸ್ಕ್ ಎಲ್ಲ ಇದೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಪ್ರತಿಯೊಂದು ಪಕ್ಷಿ ಇದ್ದಾಗಲೂ ನಮ್ಗೆ ಕಾಯಿಲೆ ಬರುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಬಟ್ ಅದರಿಂದ ಯಾಕೆ ರಿಸ್ಕ್ ಬೇಕು ಅಂತ ಹೇಳಿ ಅವ್ರು ಬಂದ್ಬಿಟ್ಟು ಅವುಗಳು ಮರದ ಮೇಲೆ ಅಥವಾ ಕಾಡಲ್ಲಿ ಇರಬೇಕು, ನಾವು ಬಂದ್ಬಿಟ್ಟು ಊರಲ್ಲಿ ಇರಬೇಕು ಅಷ್ಟೇ. ಸೊ ಅಂತರವನ್ನು ಇದು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಓಕೆ, ಮತ್ತೆ ನಮ್ಮ ಡಾಕ್ಟರ್ ಮೇಡಮ್ ಚಾರ್ಟ್ ತಂದಿದ್ದಾರೆ. ಸೊ ಈಗ ಈ ಥರ ನಮಗೆ ಪಕ್ಷಿ ಬಂದಿತ್ತು. ಸೊ ಯಾರು ಮನೇಲಿ ಸಾಕ್ತಾರೆ, ಸೊ ಅವರು ಅನ್ನ ಸಾಂಬಾರು ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಏನು ಕೊಡಬೇಕು. ಅವರು ಪಾಪ ನಾನು ಏನು ತಿಂತೀನಿ ಮಾಡ್ಕೊಂಡು ಕೊಡ್ತಾರೆ. ಸೊ ಈ ಥರ ಪುಕ್ಕ ಎಲ್ಲ ಹೋಗೋದು, ಕಾಲೆಲ್ಲ ಕಾಯಿಲೆ ಆಗೋದು. ಆಮೇಲೆ ಪಕ್ಷಿ ಯಾರೆಲ್ಲ ಹೇಳ್ತಾರೆ, ಸೊ ಏನು ಮಾಡಿಬಿಡ್ತಾರೆ, ಪಕ್ಷಿದು ಈ ಎಲ್ಲ ರೆಕ್ಕೆ ಕಟ್ ಮಾಡಿಬಿಡ್ತಾರೆ. ಸೊ ಇದು ನೋಡಿ, ಇದು ಎಲ್ಲ ಅನ್ನ ಸಾಂಬಾರು ಕೊಟ್ಟು ಹೀಗೆ ಆಗಿದೆ. ಸೊ ಈ ಥರ ಪಕ್ಷಿಗೆ ನಾವು ಈ ಥರ ಮಾಡೋಕ್ಕೆ ನಮಗೆ ಸುಮಾರು ಟೈಮ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಯಾವ್ಯಾವ ಪ್ರಾಣಿ ಹೀಗೆ ಸತ್ತೋಗ್ಬಿಡತ್ತೆ. ಯಾಕೆ ಹೊಟ್ಟೆ ಒಳಗಡೆ ಎಲ್ಲ ಹಾಳಾಗಿ ಅದು ಎಲ್ಲ ಡೈಜೆಷನ್ ಆಗೋದು ಇಲ್ಲ, ಅದು ಸತ್ತೋಗ್ಬಿಡ್ತಾರೆ. ಸೊ ಜನಗೆ ಅರ್ಥ ಆಗಲ್ಲ ಏನು ಮಾಡಬೇಕು. ಅದು ಎಲ್ಲ ಮಾಡಿ ನಮಗೆ ಈ ಥರ ರೆಸ್ಕ್ಯೂ ಪ್ರಾಣಿ ಬಂದು ನಾವು ಅಬ್ಸರ್ವೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಮತ್ತು ಈ ಏವಿಯರಿ ಇದೆ ಅಲ್ಲಿ ಬಿಟ್ಬಿಡ್ತೀವಿ. ನೀವು ಹೇಳಿದ್ರಿ ಅರ್ಬನಲ್ಲಿ ಏನು ಈ ಥರ ಎಲ್ಲ ಅನಿಮಲ್ ಆಗಿರ್ಬೋದು, ಬರ್ಡ್ ಆಗಿರ್ಬೋದು, ಅದನ್ನು ರೆಸ್ಕ್ಯೂ ಮಾಡ್ತೀವಿ ಅಂತ. ಹೇಗೆ ನಿಮಗೆ ಗೊತ್ತಾಗುತ್ತೆ, ಯಾವ ರೀತಿಯಾಗಿ? ಸೊ ಈ ಅರ್ಬನ್ ಸಿಟೀಸಲ್ಲಿ ಪ್ರಾಣಿ ಪ್ರಿಯರು ಕೂಡ ಇದ್ದಾರೆ. ಅವ್ರೇನು ಮಾಡ್ತಾರೆ, ನಮ್ಮ ನೋಡಿದ ತಕ್ಷಣ ಈಗ ನೀವು ಹೆಲ್ಪ್ ಮಾಡಬೇಕು. ಈಗ ನಾನು ಒಬ್ಬ ಸಾಮಾನ್ಯ ಜನತೆ ಅಂತಂದರೆ ನನಗೆ ಪ್ರಾಣಿ ಪಕ್ಷಿಗಳಿಗೆ ನೋಡಿದಾಗ ಎಲ್ಲೋ ಅದು ಗಾಯಗೊಂಡು ಬಿದ್ದಿದೆ ಅಂತಂದಮೇಲೆ ಒಂದು ಎಲ್ಲೋ ಮಾನವೀಯತೆ ಅನ್ನೋದು ಇರುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಇಂಥದ್ದನ್ನು ಯಾರು ಸಾಕ್ತಾರೆ ಅಥವಾ ಯಾರು ಇದಕ್ಕೆ ನೋಡ್ಕೋಬಹುದು ಅನ್ನೋದು ಅವ್ರಿಗೆ ಚೂರು ಗಮನಕ್ಕೆ ಬಂದರೆ ಅವ್ರೇನು ಮಾಡ್ತಾರೆ, ಗೂಗಲ್ ಸರ್ಚ್ ಮಾಡ್ತಾರೆ ಅಥವಾ ಈ ರೆಸ್ಕ್ಯೂವರ್ಸ್ ಅಂತ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ನಮ್ದು ಯಾರ್ದೋ ಒಂದು 4 ಜನರದು ನಂಬರ್ ಸಿಗುತ್ತೆ. ಆ 4 ನಂಬರಲ್ಲಿ ಯಾರಿಗಾದರೂ ಒಬ್ರಿಗೂ ಕರೆ ಮಾಡಿದರೆ ಯಾರು ಹತ್ತಿರದಲ್ಲಿರ್ತಾರೆ ಅಂಥವ್ರ ಹತ್ರ ಐದರ್ ನಮ್ಮ ಜನತೆ ಆದರೂ ನಮ್ಮಲ್ಲಿವರೆಗೂ ತೊಗೊಬರ್ತಾರೆ. ಅವ್ರಿಗೆ ಆಗ್ತಾ ಇಲ್ಲ ಅಂತಂದು ಹೇಳಿದರೆ ಅಟ್ಲೀಸ್ಟ್ ನಾವಾದರೂ ಯಾರಿಗಾದರೂ ಹೋಗಿ ತೊಗೊಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸೊ ಹಾಗಾಗಿ ನಮ್ಮವರಿಗೆ ಇಲ್ಲಿವರೆಗೂ ಬಂದು ತಲುಪುತ್ತೆ. ಇದರಲ್ಲಿ ಮುಖ್ಯ ಪಾತ್ರ ನಾವು ನಮ್ಮ ಜನತೆಗೆ ಕೇಳಿಕೊಳ್ಳೋದೇನು ಅಂತಂದರೆ, ಒಂದು ದಿನಕ್ಕೋಸ್ಕರ ಅಟ್ಲೀಸ್ಟ್ ಫೋನ್ ಮಾಡಿ ಇನ್ಫಾರ್ಮೇಷನ್ ಅಂತೂ ಕೊಡ್ತಾ ಇದ್ದಾರೆ, ಇಂಥ ಜಾಗಗಳಲ್ಲಿ ಇಂಥ ಅನಿಮಲ್ ಬಿದ್ದಿದೆ, ಇದನ್ನು ರೆಸ್ಕ್ಯೂ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಅವ್ರದ್ದು ಸಹ ಒಂದು ಚೂರು ಕಾಂಟ್ರಿಬ್ಯೂಷನ್ ಇದ್ದರೆ, ಅಂದರೆ ಅರ್ಧ ದಾರಿಗೆ ತಂದು ಕೊಡೋದಾಯಿತು ಅಥವಾ ರಿಹ್ಯಾಬ್ ಸೆಂಟರ್ಸ್ಗಳಿಗೆ ತಂದು ಕೊಡೋದಾಯಿತು. ಬರೀ ಇದು ನಮ್ಮದು ಒಂದೇ ಜವಾಬ್ದಾರಿ ಅಲ್ಲ, ಅಥವಾ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದೇ ಜವಾಬ್ದಾರಿ ಅಲ್ಲ. ಹಾಗಾಗಿ ಎಲ್ಲ ಸಾರ್ವಜನಿಕರದ್ದು ಕೂಡ ಇದು ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ನಮ್ಮದೇ ದೇಶದಲ್ಲಿರುವಂಥ ಪ್ರಾಣಿ ಪಕ್ಷಿಗಳು. ಸೊ ಅದನ್ನೇ ಹೇಳೋಕೆ ಇಷ್ಟಪಡ್ತೀವಿ ನಾವು. ಅವರು ಸಹ ಅವ್ರದ್ದು ಕಾಂಟ್ರಿಬ್ಯೂಷನ್ ಮಾಡಿದರೆ ತುಂಬ ಒಳ್ಳೆ ಇದು ತರ್ಬೋದು, ರಿಸಲ್ಟ್ಸ್ನ ತರ್ಬೋದು. ಇನ್ನೊಂದು ಪಕ್ಷಿದು ನೀವು ಏನು ಕೇಳಿದ್ದೀರಾ, ಹೆಂಗೆ ಗೊತ್ತಾಗತ್ತೆ ಅದಕ್ಕೆ ಗಾಯ ಆಗಿದೆ ಏನಾಗಿದೆ. ಒಂದು ಕೈಟ್ಸ್ ಎಲ್ಲ ಮಾಂಜ ಗಾಳಿಪಟ ಆಡ್ತಾರೆ, ಅದರಲ್ಲಿ ನೇತಾಡೋದು, ಅದು ನೋಡಿಬಿಟ್ಟು ಜನ ಹೇಳ್ತಾರೆ. ಆಮೇಲೆ ಏನಾಗುತ್ತೆ, ಗೂಡಿಂದ ಬಿದ್ದಿದೆ ಮಾಡಿಕೊಂಡು ಪಕ್ಷಿ ಮರಿ ಎಲ್ಲ ಬರುತ್ತೆ. ಇನ್ನು ಪಕ್ಷಿ ಎಲ್ಲಿ ಇರಬೇಕು,
ಮರ ಎಲ್ಲಿರಬೇಕು ಅವ್ರು ಆರ್ತಾ ಇರಬೇಕು. ಕೆಳಗಡೆ ಬಿದ್ದು ನಾವು ಹತ್ರ ಹೋಗಾದ್ಮೇಲೆ ಆರಲ್ಲ ಮಾಡಿಕೊಂಡು ಅದು ಒಂಥರ ಇಂಡಿಕೇಶನ್ ಅದಕ್ಕೆ ಏನು ಕಾಯಿಲೆ ಆಗಿದೆ ಅದು ನೋಡಿಬಿಟ್ಟು ಜನ ನಮಗೆ ಫೋನ್ ಮಾಡ್ತಾರೆ. ನಾವೇ ಮತ್ತು ಸುತ್ತಮುತ್ತ ಯಾರು ರೆಸ್ಕ್ಯೂರ್ ಇದ್ದಾರೆ ಅವ್ರ ಹೆಲ್ಪಿಂದ ಆ ಥರ ಪ್ರಾಣಿ ಇಲ್ಲಿ ತಗೊಬರ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಏನೊಂದು ಡಿಫ್ರೆನ್ಸ್ ಅಂದರೆ ಈಗ ಕಂಪೇರ್ ಟು ಬೇರೆ ನನಗೆ ಬಂದುಬಿಟ್ಟು ಬೆಂಗಳೂರಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ BBMP ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಸುಮಾರು ಬಂದುಬಿಟ್ಟು ತಿಳುವಳಿಕೆ ಮೂಡಿಸಿದ್ದಾರೆ ನಮ್ಮ ಜನರಲ್ಲಿ. ಈಗ ಯಾರೇ ಬಂದುಬಿಟ್ಟು ನೀವು ವಾಟ್ಸಪ್ ಗ್ರೂಪಲ್ಲಿ ಇರ್ಬೋದು, ನಾವೆಲ್ಲರೂ ಬಂದುಬಿಟ್ಟು ಸುಮಾರು ವಾಟ್ಸಪ್ ಗ್ರೂಪಲ್ಲಿದ್ದೀವಿ. ನಮ್ಮ ಏರಿಯಾದಲ್ಲಿ ಇರೋ ವಾಟ್ಸಪ್ ಜನ ಬಂದುಬಿಟ್ಟು ನೇಬರ್ಹುಡಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇದ್ದೇ ಇರುತ್ತೆ. ಅಲ್ಲಿ ಈಗ ನೋಡಿದ್ರೆ ನೀವು ಯಾವುದೇ ಪಕ್ಷಿ ಬಿದ್ದಿದ್ರು ಸರಿ, ಹಾವು ನೋಡಿದ್ರೆ ಮೊದಲ ಥರ ಬಂದುಬಿಟ್ಟು ಹಾವು ನೋಡಿದ್ರೆ ಫಸ್ಟ್ ಅದು ಹೊಡಿಯೋಕ್ಕೆ ಸಾಯಿಸೋಕ್ಕೆ ಪ್ರಯತ್ನ ಮಾಡೋರು, ಇಲ್ಲ ಅದೆಲ್ಲ ಇಲ್ಲ. ಇವಾಗ ಫಸ್ಟ್ ಬಂದುಬಿಟ್ಟು ಯಾರಾದರೂ ಸ್ನೇಕ್ ರೆಸ್ಕ್ಯೂವರ್ ಗೊತ್ತಾ ಅಂತ ಹೇಳ್ತಾರೆ, ಇಲ್ಲಾಂದರೆ ಈ ಥರ ಪಕ್ಷಿ ಬಿದ್ದಿದೆ ಫೋಟೋ ಕಳಿಸ್ಬಿಟ್ಟು ಇದನ್ನು ಎಲ್ಲಿ ಫೋನ್ ಮಾಡೋದು ಅಂತ. ಸೊ ಈ ತಿಳುವಳಿಕೆ ಜನಕ್ಕೆ ಬಂದಿದೆ. ಅಂದರೆ ಇವೆಲ್ಲ ಬಂದುಬಿಟ್ಟು ಪ್ರಾಣಿಗಳು ಇವನ್ನ ಕಾಪಾಡಬೇಕು, ಉಳಿಸ್ಬೇಕು. ಸೊ ಏನಾದರೂ ಬಿದ್ದಿದ್ರೆ ಅದನ್ನು ಬಂದುಬಿಟ್ಟು ರೆಸ್ಕ್ಯೂ ಮಾಡಬೇಕು ಅನ್ನೋ ತಿಳುವಳಿಕೆ ಸುಮಾರು ಮೂಡಿದೆ. ಬೇರೆ ಊರಲ್ಲಿ ಗೊತ್ತಿಲ್ಲ, ಬಟ್ ನಮ್ಮ ಬೆಂಗಳೂರಲ್ಲಂತೂ ಜನ ಬಂದುಬಿಟ್ಟು ತುಂಬ ಎಚ್ಚರವಾಗಿದ್ದಾರೆ. ದೆ ರಿಯಲಿ ಕನ್ಸರ್ನ್. ನಿಜ ಹೇಳ್ಬೇಕಾದ್ರೆ ಒಂಥರ ನಮ್ಮಲ್ಲಿ ಬಂದುಬಿಟ್ಟು ಆ ಕೈಂಡ್ನೆಸ್ ಆಗಲಿ ಮತ್ತು ತುಂಬ ಇದೆ, ಬೆಂಗಳೂರಲ್ಲಿ ಸುಮಾರು ಇದೆ. ಓಕೆ. ಈಗ ಬೇರೆ ಬೇರೆ ಒಂದೊಂದು ಜಿಲ್ಲೆಗೆ ಹೋದಾಗ ರೆಸ್ಕ್ಯೂಯರು ಫೇಮಸ್ ಪರ್ಸನಾಲಿಟೀಸ್ ಇರುತ್ತೆ. ಬೆಂಗಳೂರಲ್ಲಿ ಇಲ್ಲ, ಇಲ್ಲಿ ಬಂದುಬಿಟ್ಟು ನಾನು ಕೇಳಿದ್ರೆ BBMP ಅವ್ರ ನೆಟ್ವರ್ಕ್ ಒಂದು 20-25 ಜನ ರೆಸ್ಕ್ಯೂರ್ಸ್ ಇದ್ದಾರೆ. ಅವರೆಲ್ಲರೂ ಫೇಮಸ್ ಪರ್ಸನಾಲಿಟಿ, ಅವರೆಲ್ಲರೂ ಹೀರೋಸೆ. ಇಲ್ಲಿ ನೋಡಿ ಇವರು ಕೂಡ ಪ್ರತಿಯೊಂದು ಪ್ರಾಣಿನ ಉಳಿಸಿದಾಗ ಅದನ್ನ ಹೋಗಿ ಪಿಕಪ್ ಮಾಡಿದಾಗ ಎಲ್ಲರೂ ಹೀರೋಸೆ ಇವರೆಲ್ಲ. ಅಂದರೆ ಕಾಂಟ್ಯಾಕ್ಟ್ ನಂಬರ್ ಜನಗಳಿಗೆ ಬೇಗ ಸಿಗಲ್ಲ ಆ ಟೈಮ್. ಇಲ್ಲ, ಸಿಗುತ್ತೆ ವಾಟ್ಸಪ್ಪಲ್ಲಿ ಬಂದು. ಇವಾಗ ಏನಂದರೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ, ಇಲ್ಲಾಂದರೆ ಇವಾಗ ನೋಡಿ ವೈಲ್ಡ್ ಲೈಫ್ ರೆಸ್ಕ್ಯೂ ಇನ್ ಬ್ಯಾಂಗ್ಳೂರ್ ಅಂತ ನೀವು ಹಾಕಿದ್ರೆ ಇವಾಗ ನಮ್ಗೆ ಕೂಡ ಏನಾಗುತ್ತೆ, ನಮ್ಮ ಇಮೇಲ್ಸ್ ಬರ್ತಾ ಇರುತ್ತೆ. ಜನ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ನಮ್ಮ ವೆಬ್ಸೈಟಲ್ಲಿ, ನಮ್ಗೆ ಬಂದುಬಿಟ್ಟು ಫೋನ್ ಮಾಡ್ತಾರೆ ಅಥವಾ ಇಮೇಲ್ ಕಳಿಸ್ತಾರೆ. ಇಲ್ಲಾಂದರೆ ಹೆಂಗಾದ್ರು ಅದು ನೆಟ್ವರ್ಕ್ ಏನಾಗುತ್ತೆ ಅಂದರೆ ನೀವು ಒನ್ಸ್ ಹೆಂಗಂದರೆ ನೀವು ಯು ಆರ್ ಡಿಸೈಡೆಡ್ ಅದನ್ನು ಉಳಿಸ್ಬೇಕು, ಕಾಪಾಡಬೇಕಂದ್ರೆ ಹೆಂಗಾದರೂ ಅದನ್ನು ಕಂಡುಹಿಡಿತಾರೆ ಜನ. ಸರ್ ಇದೇನು ಎನ್ಕ್ಲೋಜರ್? ಇದು ನೋಡಿ, ಇದರಲ್ಲಿ ಕೈಟ್ಸ್ ಇದೆ. ನಾವು ಬ್ಲ್ಯಾಕ್ ಕೈಟ್ ಅಂತ ಕರಿತೀವಿ ಅಥವಾ ಹದ್ದು ಅಂತ ಕರಿತೀವಿ. ಸೊ ಇದರಲ್ಲಿ ಈಗ ಮೇಡಮ್ ಹೇಳಿದ್ರಲ್ವಾ, ಮೆನ್ಷನ್ ಮಾಡಿದರು ಈ ಮಾಂಜಾ ಕೇಸಸ್. ಹೌದು, ಹಲವಾರು ಗಾಯಗೊಂಡಿರೋವಂಥದ್ದು ಬರುತ್ತೆ. ಇದರಲ್ಲಿ ಎಲ್ಲದರಲ್ಲೂ ಯಾವುದಕ್ಕೂ ರೆಕ್ಕೆ ಇಲ್ಲ ಅಥವಾ ಒಂದಕ್ಕೆ ಕಾಲೇ ಇಲ್ಲ ಅಥವಾ ಎರಡು ಕಾಲಿಲ್ಲ ಅಥವಾ ಎರಡೂ ವಿಂಗ್ಸ್ ಹೋಗಿಬಿಟ್ಟಿರತ್ತೆ. ಸೊ ಅದು ಹಾರಾಡೋವಂಥ ಪಕ್ಷಿಗಳು ಯಾವುದಕ್ಕೂ ಈಗ ಲೈಫ್ ಟೈಮ್ವರೆಗೂ ಇದು ಹಾರಾಡೋಕ್ಕಾಗಲ್ಲ. ಇರೋವರೆಗೂ ನಮ್ಮಲ್ಲಿ ಲೈಫ್ ಟೈಮ್ ಕ್ಯಾಪ್ಟಿವ್ ಆಗಿರುತ್ತೆ. ಯಾವ್ದು ಹಾರಾಡ್ಬೋದು, ಅದು ಮೇಲ್ ಪರ್ಚಿಂಗ್ ಅಂತ ನಾವೇನು ಕೊಟ್ಟಿದ್ದೀವಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆವಾಗ ಇಲ್ಲಿಂದ ಸಪ್ರೇಟ್ ಮಾಡಿ ಬೇರೆ ಎನ್ಕ್ಲೋಜರಲ್ಲಿ ಹಾಕ್ತೀವಿ. ಅಲ್ಲಿಂದ ಮತ್ತೆ ಎಲ್ಲಿಂದ ಬಂದಿರುತ್ತೆ ಆ ಜಾಗದಲ್ಲಿ ಹೋಗಿ ನಾವು ರಿಲೀಸ್ ಮಾಡಿಬಿಡ್ತೀವಿ. ಸೊ ಇದು ನಮ್ಮಲ್ಲಿ ಮೇಜರಾಗಿ ಸಿಗ್ತಾ ಇರೋವಂಥ ಕಾಯಿಲೆಗಳು ಮತ್ತು ಈ ಇದು ಒಳಗಾಗ್ತಾ ಇರೋದು ಥ್ರೆಟ್ಟಲ್ಲಿ ನಮ್ಮ ಗಾಳಿಪಟದಿಂದ ಮತ್ತು ಎಲೆಕ್ಟ್ರಿಕ್ಯೂಟಿಂದ, ಮತ್ತು ಅದು ಬಿದ್ದ ಮೇಲೆ ಡಿಹೈಡ್ರೇಟ್ ಆಗಿ ಕೆಳಗಡೆ ಬಿದ್ದಿರುತ್ತೆ. ಸೊ ಈ ಬೇಸಿಗೆಯಲ್ಲಿ ಅವುಗಳಿಗೆ ನೀರು ಇದು ಕಡಿಮೆ ಸಿಕ್ಕಾಗ ಡಿಹೈಡ್ರೇಟ್ ಆಗಿ ಕೆಳಗಡೆ ಬಿದ್ದಿರುತ್ತೆ. ಆವಾಗ ಕ್ಯಾಟ್ ಬೈಟ್ ಆಗುವಂಥದ್ದು. ಸೊ ಸಹಜವಾಗಿ ಈ ಕೇಸಸ್ ನಮ್ಮಲ್ಲಿ ಜಾಸ್ತಿ ಬರುತ್ತೆ. ಇದಕ್ಕೆ ಫುಡ್ಡು ವೆಜ್ಜಾ ನಾನ್ ವೆಜ್ಜಾ? ಇದು ಎಲ್ಲ ನಾನ್ ವೆಜ್ ಅಲ್ವಾ ಮೇಡಮ್? ಅದಕ್ಕೆ ಕೇಳಿದೆ. ಹೌದು. ಓಕೆ. ಸೊ ನಮಗೆ ಒಂದು ಇಕೋಸಿಸ್ಟಮಲ್ಲಿ ನಮ್ಮ ಇದರಲ್ಲಿ ಸತ್ತು ಬಿದ್ದಿರೋಂಥ ಪ್ರಾಣಿನ ಕ್ಲೀನ್ ಮಾಡ್ತಾ ಇರೋದು ಕಾರ್ಮಿಕರು ಅಂತಂದರೆ ಇವುಗಳೇ. ಸೊ ಹಾಗಾಗಿ ಈಗ ಅದು ಇಲ್ಲ ಅಂತಂದರೆ ಸ್ಮೆಲ್ ಆಗಿ ಅದೆಲ್ಲ ಗಲೀಜಾಗೋ ಅಂಥ ಜಾಗದಲ್ಲಿ ಇಲ್ಲದೆ ಇದನ್ನೇನು ಮಾಡುತ್ತೆ ಅಂತಂದರೆ ತಿಂದು ಖಾಲಿ ಮಾಡುವಂಥ ಕಾರ್ಯನ ಕೊಡ್ತಾಯಿದೆ. ನಾವು ಯಾರಿಗೂ ಕಾರ್ಮಿಕರಿಗೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇಡೋ ಅವಶ್ಯಕತೆನೇ ಇಲ್ಲ. ಅವುಗಳು ನೇಚರಲ್ಲಿ ಅವೇ ಮಾಡ್ತಾಯಿದ್ದಾವೆ. ಓಕೆ. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಇವಾಗ ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಅಂತ ಹೇಳ್ತೀವಲ್ಲ, ಬರೀ ಪ್ರಾಣಿಗಳಿಲ್ಲ ಪಕ್ಷಿಗಳಿಲ್ಲ ಅಂತ ಹೇಳಿ. ಆದರೆ ಇಷ್ಟೊಂದು ಪಕ್ಷಿಗಳಿದೆ ಅಂತ ಇಲ್ಲಿಗೆ ಬಂದಾಗಲೇ ಗೊತ್ತಾಗ್ತಾ ಇದೆ. ಹೌದು ಮ್ಯಾಮ್, ಇನ್ನೂ ಹಲವಾರು ಬರುತ್ತೆ ನಮ್ಮಲ್ಲಿ. ಕೆಲವು ಈ ರೆಸ್ಕ್ಯೂವರ್ಸು ಆಯಿತು ಮತ್ತು ಬೇರೆ ಕಾಲ್ ಮಾಡೋದಾಯಿತು. ಯಾವುದೋ ಪಕ್ಷಿಗಳು ಕೆಳಗಡೆ ಬಿದ್ದ ತಕ್ಷಣವೇ ನೆಸ್ಟಿಂದ ಗೂಡಿಂದ ಕೆಳಗಡೆ ಬಿದ್ದ ತಕ್ಷಣ ಏನು ಮಾಡ್ತಾರೆ, ಒಂದು ಹ್ಯೂಮನಿಟಿ ಬೇಸಿಸ್ ಮೇಲೆ ನಾನು ಅದನ್ನು ರಕ್ಷಿಸಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಅದನ್ನು ಎತ್ಕೊಬಂದು ಮನೇಲಿ ಇಟ್ಕೊಂಡು ಯೂಟ್ಯೂಬ್ ಮುಖಾಂತರ ಅಥವಾ ಬೇರೆ ಗೂಗಲ್ ಮುಖಾಂತರ ಸರ್ಚ್ ಮಾಡಿ ಅದನ್ನು ನಾನೇ ಫೀಡ್ ಮಾಡ್ತೀನಿ, ನಾನೇ ಬೆಳೆಸ್ಬಿಟ್ಟು ಬಿಡ್ತೀನಿ ಅನ್ನೋದು ಒಂದು ಸಹಜವಾಗಿ ನಡೀತಾ ಇದೆ. ಸೊ ಅದನ್ನೇನು ಮಾಡಬೇಕು ಅಂತಂದರೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದು ಹೇಳಿದರೆ ಯಾವುದಾದ್ರೂ NGOsಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಝೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಥರದ್ದು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು ಸೂಕ್ತ. ಅದಕ್ಕೂ ಮುಂಚೆ ಏನಾಗುತ್ತೆ, ಈಗ ಯಾವುದೇ ಅನಾಥ ಮಗು
ಎಲ್ಲೋ ಕಾಣಿಸ್ಕೊಂಡಿದೆ ಅಂದಮೇಲೆ ಒಂದು ಪೊಲೀಸ್ ಸ್ಟೇಷನಿಗೆ ದೂರು ಮಾಡ್ತಾರೆ. ಅದಕ್ಕೂ ಮುಂಚೆ ಏನು ಮಾಡ್ತಾರೆ, ತಂದೆ ತಾಯಿ ಸುತ್ತಮುತ್ತ ಯಾರಾದರೂ ಇದ್ದಾರಾ, ಇದು ಯಾರ ಮಗು ಅನ್ನೋದು ಕೇಳೋದೊಂದು ಪ್ರಶ್ನೆ ಇರುತ್ತೆ. ಸೊ ಆ ಥರ ಈ ಪಕ್ಷಿಗಳಿಗೆ ಪ್ರಾಣಿಗಳಿಗೂ ಕೇಳಬೇಕು. ಕೇಳ್ದೇನೆ ನೋಡ್ದೇನೆ ನನಗೆ ಇಲ್ಲಿ ಗೂಡು ಸಿಕ್ತು ಅಂತಂದು ಎತ್ಕೊಬಂದು ಯಾರಿಗೋ ಕೊಟ್ಬಿಡೋದಾಯಿತು, ನೀವು ಸಾಕಿ ಅನ್ನೋದಾಯಿತು, ಅಥವಾ ನಮ್ಮ ಹತ್ರ ಅವ್ರಿಗೆ ತೊಗೊಬಂದರೆ ಆ ತಾಯಿಗಳು ಅಲ್ಲೇ ಕಾಯ್ತಾ ಇರುತ್ತೆ ಆ ಜಾಗದಲ್ಲಿ. ಸೊ ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಇಂಥ ಕರೆಗಳನ್ನು ಮಾಡಬೇಕು ಅಂತ ನಾವು ಮಾಹಿತಿ ಕೊಡ್ತಾ ಇರ್ತೀವಿ, ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಸ್ಕೂಲ್, ಶಾಲೆ, ಕಾಲೇಜ್ಗಳು ಮತ್ತು ಕಮ್ಯುನಿಟೀಸ್ಗಳಲ್ಲಿ ಹೋಗಿ ನಾವು ಇದ್ರ ಬಗ್ಗೆ ಮಾಹಿತಿನ ನೀಡ್ತಾನೆ ಇರ್ತೀವಿ. ಸೊ ನಿಮ್ಮ ಮಾಧ್ಯಮದಿಂದನೂ ಈ ಮಾಹಿತಿ ಹೋಗಲಿ ಅಂತಲೇ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲೇ ಪಕ್ಷಿಗಳು ಕಂಡಾಗ ಅಥವಾ ಈ ಆರ್ಫಂಡ್ ಅಂದರೆ ಚಿಕ್ಕ ಚಿಕ್ಕ ಮರಿ ಗೂಡುಗಳು ಕೆಳಗಡೆಯಿಂದ ಬಿದ್ದಿರೋ ಮರಿಗಳು ಏನಾದರೂ ಇದ್ದರೆ ಸೊ ಅದನ್ನು ಫಸ್ಟು ಅಲ್ಲೇ ಕಾದು ಒಂದು 10-15 ನಿಮಿಷ ದೂರದಲ್ಲಿ ಕಾದು ನಿಂತ್ಕೊಂಡು ಅದನ್ನು ನೋಡಿ ತಾಯಿ ಬರ್ತಾ ಇದೆ ಅಂತಂದರೆ ಅದೇ ಜಾಗದಲ್ಲೇ ಅವರೇ ಇಡಿಸ್ಬಿಟ್ರೆ ತಾಯಿ ನೋಡ್ಕೊಳ್ಳೋಷ್ಟು ನಾವು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಹೇಳಬೇಕು ಅಂದರೆ. ಸೊ ತಾಯಿಗಳು ಪಕ್ಕಾಗಿ ನೋಡ್ಕೋತಾವೆ. ಅದು ಇಲ್ಲದೆ ಪಕ್ಷದಲ್ಲಿ ಅಥವಾ ಅದು ಸತ್ತೋಗಿದೆ ಅನ್ನೋ ಪಕ್ಷದಲ್ಲಿ ನಮ್ಮಲ್ಲಿ ಬಂದರೆ ಖಂಡಿತವಾಗಿ ನಾವು ನೋಡ್ಕೋತೀವಿ. ಸೊ ನೀವು ಅಲ್ಲಿ ಹದ್ದು ನೋಡಿದ್ರ. ಸೊ ನಮಗೆ ಈ ಥರ ಕೇಸಸ್ ಬರುತ್ತೆ. ಸೊ ಇಲ್ಲಿ ಮಾಂಜಾದು ಎಲ್ಲ, ಸೊ ಮಾಂಜ ಎಲ್ಲ ಸುತ್ತಾದ್ಮೇಲೆ ಆ ರೆಕ್ಕೆ ಕಟ್ಟಾಗೋದು, ಆಮೇಲೆ ಮೂಳೆ ಮುರಿದೋಗೋದು ಆದಮೇಲೆ ಆ ಥರ ಆಗುತ್ತೆ. ಈ ಥರನೇ ಕೇಸ್ ಇರುತ್ತೆ. ಅದರಲ್ಲಿ ಜಾಸ್ತಿ ಟೈಮ್ ಈ ಪೊಸಿಷನಲ್ಲಿ ಇದ್ದಾದಮೇಲೆ ಯಾವಾಗ ಪಕ್ಷಿ ಎಲ್ಲ ಸತ್ತೋಗ್ಬಿಡ್ತಾರೆ. ಸೊ ನಮ್ಮ ಹತ್ರ ಏನು ಅಲ್ಲಿ ನೀವು ನೋಡಿದ್ರ ಕೈಟ್ಸ್ ಎಲ್ಲ, ಈ ಥರ ಕೇಸಸ್ ಎಲ್ಲ ಮಾಂಜಾ ಕೇಸಸ್ ಬಂದಿದೆ. ಆರೋಕ್ಕೆ ಆಗಲ್ಲ, ಅದಕ್ಕೆ ಇಲ್ಲಿ ಇಟ್ಟಿದ್ದೀವಿ. ಸೊ ಇನ್ನೊಂದು ಏನು ಹೇಳ್ಕೊಡ್ತಾ ಇದ್ದೀವಿ, ಜನ ಎಲ್ಲ ಇದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪಿಕ್ಚರ್ ಏನು ತೋರಿಸುತ್ತೆ, ಗ್ಲೂ ಟ್ರ್ಯಾಪ್ ಇದೆ, ಆಮೇಲೆ ನಾನ್ ಟಾಕ್ಸ್ ಇದೆ ಇಲ್ಲಿಗೆ ಹಿಡಿಯೋಕ್ಕೆ. ಬಟ್ ಈಗ ಇಲ್ಲಿಗೆ ಹಿಡಿಯೋದು ನಮಗೆ ಹೆಂಗೆ ಬರುತ್ತೆ ಕೇಸಸ್, ಹಿಂಗೆ ಬರುತ್ತೆ. ಒರಿಜಿನಲ್ ಇದೆ, ಪ್ಲಾಸ್ಟಿಕ್. ಸೊ ನಾವೆಲ್ಲ ಹೇಳ್ಕೊಡ್ತೀವಿ. ಆಮೇಲೆ ಜನ ಏನು ಮಾಡ್ತಾರೆ, ಗ್ಲೂ ಟ್ರ್ಯಾಪಲ್ಲಿ ಹಿಂಗೆ ಆದಮೇಲೆ ಯಾರ್ಯಾರು ಜನಗೆ ಗೊತ್ತಿಲ್ಲ ಅದು ತೊಗೊಂಡು ಹಿಂಗೆ ಎಳ್ದ್ಬಿಡ್ತಾರೆ. ಎಳ್ದಾದ್ಮೇಲೆ ಏನಾಗುತ್ತೆ, ಚರ್ಮ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಅಂಟ್ಕೊಂಡಿದ್ದು ಅಂಟಿಂದ ಚರ್ಮನೇ ಕಿತ್ತೋಗ್ಬಿಡುತ್ತೆ. ಸೊ ಇದು ಒರಿಜಿನಲ್ ಕೇಸ್ ಬಂದಿರೋವಂಥದ್ದು. ಸೊ ನಾಗರ ಹಾವು ಹೆಂಗೆ ಅಂಟಿತ್ತು, ಸೊ ನಮಗೆ ಹಾವು ಇಲ್ಲ, ಹದ್ದು, ಸ್ಕುರೆಲ್ ಅದು ಎಲ್ಲನೇ ಅಂಟಿ ಥರ ಬರುತ್ತೆ. ಸೊ ಅದಕ್ಕೆ ನಾವು ಏನು ಹೇಳ್ತಾ ಇದ್ವಿ, ದಯವಿಟ್ಟು ಇದು ಎಲ್ಲ ಯೂಸ್ ಮಾಡಬಾರ್ದು. ಮತ್ತೆ ಅವರು ಮನೇಲಿ ಕಾಟಗಳಿರುತ್ತಲ್ಲ ಪಾಪ, ಅದಕ್ಕೋಸ್ಕರ ಯೂಸ್ ಅದಕ್ಕೆ ಅಂತ ಬೇರೆ ಯಾವುದಾದ್ರೂ ಪರಿಹಾರ ಇದ್ದೇ ಇರುತ್ತೆ. ಅದನ್ನು ಅಳವಡಿಸ್ಕೋಬೇಕು. ಹೌದು ಹೌದು. ಸೊ ಅದಕ್ಕೆ ಬೇರೆ ಬೇರೆ ಥರ ಯಾವುದಾದ್ರೂ ಅಳವಡಿಕೆ, ಇದು ಒಂದೇ ಇಲ್ಲ. ಇಲಿಗಳು ಹಿಡಿಲಿಕ್ಕೆ ಅಥವಾ ಅದಕ್ಕೆ ಬೋನಲ್ಲಿ ಹಾಕಲಿಕ್ಕೆ ಹಲವಾರು ಬೇರೆ ಬೇರೆ ವಿಧ ಇದೆ. ಇದರಿಂದ ಹಲವಾರು ತೊಂದರೆಗಳು ಉಂಟಾಗಿದೆ ಅಂತ ಇದನ್ನು ನಿಷೇಧ ಮಾಡಿದ್ದಾರೆ. ಅದು ಬಳಕೆ ಮಾಡಬಾರ್ದು ಅಂತ. ಅದು ಪಾಪ ಇಲಿ ಅದರಲ್ಲಿ ನೀವು ಇಲಿ ಕೂಡ ಅದರಲ್ಲಿ ಅಂಟ್ಕೊಂಡ್ರೆ ಅದು ಒಂದು 2-3 ದಿನ ಅದರಲ್ಲಿ ನರಳಾಡಿ ಚರ್ಮ ಎಲ್ಲ ಕಿತ್ತು ಹೋಗಿ ಸಾಯುತ್ತೆ. ಸಾಯೋದು ಒಂದು, ಇಷ್ಟು ಕ್ರೂರವಾಗಿ ಸಾಯಿಸೋದು ಇನ್ನೊಂದು ವಿಷಯ. ಅದು ಇಲಿಯಾಗಿರ್ಬೋದು, ಯಾವುದೇ ಪ್ರಾಣಿ ಆಗಿರ್ಬೋದು, ಅಷ್ಟು ಕ್ರೂರವಾಗಿ ಬಂದ್ಬಿಟ್ಟು ನಾವು ಸಾಯಿಸೋದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.